ವಾರದ ಕತೆ ಸಾಧಕರ ಜೊತೆ ಕೆಡಗ ಗ್ರಾಮ ಪಂಚಾಯತಿಯ ಸದಸ್ಯ ಚಂದ್ರಗೌಡ ಅವರ ಜೊತೆ ನಮ್ಮ ಸಂದರ್ಶನ. ತಂದೆ ಸಣ್ಣ ತಮ್ಮೇಗೌಡ, ತಾಯಿ ಗೌರಮ್ಮನವರ ಮಗ ಚಂದ್ರೇಗೌಡ. ವಿದ್ಯಾಭ್ಯಾಸ PUC ಮುಗಿಸಿ 2010ರಲ್ಲಿ ರಾಜಕೀಯ ಪ್ರವೇಶ. 2020ರಲ್ಲಿ ಗ್ರಾಮ ಪಂಚಾಯತಿಯ ಚುನಾವಣೆಗೆ ಸ್ಪರ್ಧೆ ಮಾಡಿ ಭರ್ಜರಿ ಜಯಗಳಿಸಿ ಜನಗಳ ಸೇವೆಯತ್ತ ಸಾಗಿದರು. ಗ್ರಾಮ ಪಂಚಾಯತಿಯ ಸದಸ್ಯರ ಒಕ್ಕೂಟದ ಸಾಲಿಗ್ರಾಮ ತಾಲೂಕು ಅಧ್ಯಕ್ಷರಾಗಿ, ಕೆಡಗ ಗ್ರಾಮದಲ್ಲಿ ಸದಸ್ಯರಾಗಿ ಯಾವುದೇ ಪಕ್ಷ ಭೇದವಿಲ್ಲದೆ ಜನಗಳ ಮನಸ್ಸನ್ನು ಗೆದ್ದಿರುವ ಏಕಮಾತ್ರ ಸದಸ್ಯ ಚಂದ್ರೇಗೌಡ. ಗ್ರಾಮದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಬೋರ್ವೆಲ್, ಎಷ್ಟೋ ವರ್ಷಗಳಿಂದ ರಸ್ತೆ ಇಲ್ಲದೆ ಮನೆ ಕಟ್ಟಿರುವ ಮನೆಗಳಿಗೆ ರಸ್ತೆಗಳು, ಇನ್ನೂ ಅನೇಕ ಸೌಲಭ್ಯಗಳು ಕಲ್ಪಿಸಿರುವುದು ಅಲ್ಲದೆ ಶಾಲಾ ಆವರಣದಲ್ಲಿ ಧ್ವಜಕಂಬ, ಸೋರುತ್ತಿದ್ದ ಶಾಲಾ ಬಿಲ್ಡಿಂಗ್ ಸರಿಪಡಿಸಿದ್ದಾರೆ. ಮತ್ತೊಮ್ಮೆ ಈ ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕೆಂದು ಗ್ರಾಮಸ್ಥರು ಒತ್ತಾಯವಿದೆ. ರಾಜಕೀಯಕ್ಕೆ ಬಂದು ಹಣ ಮಾಡಬೇಕು ಅನ್ನೋ ಈ ಕಾಲದಲ್ಲಿ ಜನರ ಸೇವೆಯನ್ನು ಮಾಡುತ್ತಾ ಬಂದಿರುವ ಚಂದ್ರೇಗೌಡ ಅವರಿಗೆ ಗ್ರಾಮಸ್ಥರಿಂದ ಸಲಾಂ. ಕೆಲಸ ಕಾರ್ಯಗಳು ಚೆನ್ನಾಗಿ ಮಾಡವ್ರೆ ನೋಡಿ ಇಲ್ಲಿ ಇದಕ್ಕೆ ಗೌರ್ಮೆಂಟ್ ಅಲ್ಲಿ ಗಂಟೆ ಗಾರೆ ಹಾಕ್ಸವ್ರೆ. ಅಲ್ಲೇ ಕವಲೇರಿ ರೋಡ್ ಮಾಡ್ಸವ್ರೆ, ಹೊಸ ರೋಡ. ಅಲ್ಲಿ ಕೆರೆ ತಗೋ ಇದು ಮಾಡ್ಸವ್ರೆ, ಅಲ್ಲೊಂದು ರೋಡ ಮಾಡವ್ರೆ, ಮಾಡವ್ರೆ, ಎಲ್ಲ ಮಾಡವ್ರೆ ಸರ್. ಸಿಮೆಂಟ್ ಎಷ್ಟೆಲ್ಲ ಹಾಸಿ ಕಟ್ಟಡಕ್ಕೆಲ್ಲ ಇದಕ್ಕೆಲ್ಲ ಇದು ಮಾಡಿ ಚೆನ್ನಾಗಿ ಮಾಡೋರು. ಇದು ಮುದ್ಲಿಕೆರೆ ರೋಡಿಂದ ಮತ್ತೆ ಮಾವನೂರು ಕೆರೆ ರೋಡ್ಗೆ ಒಂದು ಕವಲೆ ಏರಿ ಇದೆ. ಕವಲೆ ಏರಿ ಹತ್ರ ಆಗ ತಿರ್ಗಡಕ್ಕೆ ತೊಂದರೆ ಆಯ್ತಿತ್ತು. ಏನು ಅವ್ರ ಫೀಲ್ಡಲ್ಲಿ ಅದೊಂದು ಜನಗಳೆಲ್ಲ ಬೋದ್ರು, ಅಕ್ಕಪಕ್ಕದ ಜಮೀನ್ದಾರರೆಲ್ಲ ಬೋದ್ರು, ಇಲ್ಲಾಕೆ ಮಾಡ್ತೀರಾ ದಾರಿ ಹಂಗೆ ಅಂತ. ಆದರೆ ಏನೋ ಒಂದು ಹೋರಾಟ ಮಾಡಿ ಒಂದು ದಾರಿ ಮಾಡಿಕೊಟ್ಟವ್ರೆ. ಒಂದು 4 ಜನಕ್ಕೆ ಭಾಳ ಅನುಕೂಲ ಆಗಿದೆ. ಇವತ್ತು ಅಲ್ಲಿ ಒಂದು 10 ಮನೆಗಳಿದೆ. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವೀಗ ಒಂದು 10 ವರ್ಷದಿಂದ ಇಲ್ಲಿ ಮನೆ ಕಟ್ಟಿದ್ದು, ನಮಗೆ ನೀರು ಸೌಲಭ್ಯನೇ ಐತಿಲ್ಲ. ಈ ಕಾರಲ್ಲಿ ಹೋಗ್ಬಿಟ್ಟು ಇದು ಮಾಡಿಕೊಂಡು ಡ್ರಮ್ ಮಾಡಿಕೊಂಡು ಒಳ್ಳೆಯಿಂದ ನೀರು ತತ್ತಿದ್ದು. ಆದರೆ ಇವಾಗ ಇವರಿಂದ ನಮಗೆ ನೀರು ಸೌಲಭ್ಯ ಆಗೋದು ಒಳ್ಳೆಯದಾಗದೆ. ಇದು ರಸ್ತೆ ಅಂದರೆ ನಮಗೆ ದುಡ್ಡು ಆ ಕಾಲದಲ್ಲಿ ಕವಲೆರಿಗೆ ದುಡ್ಡು ತೊಗೊಂಡಿದ್ರು. ಇಲ್ಲಿ ನಮಗೆ ಆದಿತ್ತಿಲ್ಲ. ಎಲ್ಲರೂ ನಾವು ಬಂದು ಊರೊಳಗಡೆ ಸೈಟ್ ಇತ್ತು, ನಮಗೆ ಇಲ್ಲಿ ಕಟ್ಕೊಂಡು ಎಲ್ಲ ಜಗಳ ಮಾಡಿದ್ರು, ಇಲ್ಲಿ ತಿರುಗಬೇಡಿ ಅಂತ. ಅದಕ್ಕೆ ಅವ್ರನ್ನ ನಾವು ಹೆಂಗೋ ಅವ್ರ ಮೆಂಬರಲ್ಲ ಅಂದ್ಬಿಟ್ಟು ನಾವು ಅವ್ರನ್ನ ಕರ್ಕೊಂಬಂದು ಹೆಂಗೋ ಮಾಡಿಸ್ತು. ಆದರೂ ಅವ್ರನ್ನ ಹೊಸಿ ಬೈಲಿಲ್ಲ. ಹಂಗವೇ ಅವ್ರನ್ನೂ ಪಾಪ ಅವ್ರೂ ಇದಾಗಿ ಮಾಡಿದ್ರು. ಈಗ ನಲ್ಲಿಗೆ ವ್ಯವಸ್ಥೆ ಮಾಡಿಕೊಡಿ ಅಂದು ಅದನ್ನು ಮಾಡಿಕೊಡ್ತಾವ್ರೆ ಪಾಪ. ಮನೆಗೆ ಮಳೆ ನೀರೆಲ್ಲ ನುಗ್ತಾಯಿತ್ತು, ಇಲ್ಲಿ ಡ್ರೈನೇಜ್ ಮಾಡಿ ಒಳ್ಳೆ ಕೆಲಸ ಮಾಡಿಕೊಟ್ಟವ್ರೆ. ನಮ್ಮ ಗ್ರಾಮದ ಪಂಚಾಯತಿ ಸದಸ್ಯರಾಗಿರುವಂತಹ ಚಂದ್ರೇಗೌಡರವರು ನಮ್ಮ ಶಾಲೆಗೆ ಪಂಚಾಯತಿ ಕಡೆಯಿಂದ ಬಂದಂಥ ಅನುದಾನದಿಂದ ಬಹಳಷ್ಟು ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರಲ್ಲಿ ಈಗ ನೋಡ್ತಿದ್ದೇವಲ್ಲ, ಈ ಒಂದು ಧ್ವಜಸ್ತಂಭವನ್ನು ನಿರ್ಮಿಸುವಲ್ಲಿ ನಮ್ಮ ಜೊತೆಗೇ ಕೆಲಸ ಮಾಡ್ತಾರೆ, ಶ್ರಮ ವಹಿಸಿಕೊಂಡು ನಮ್ಮ ಶಾಲೆಗೆ ಒಂದು ಧ್ವಜಕಟ್ಟೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸೊ ಹಾಗೆಯೇ ನಮ್ಮ ಅಲ್ಲಿ ಕುಡಿಯೋ ನೀರಿನ ಯೋಜನೆ ಒಂದಿದೆ, ಅದನ್ನು ಕೂಡ ನಮ್ಮ ಶಾಲೆಗೆ ಸೌಕರ್ಯವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಒಂದು ನ್ಯಾಪ್ಕಿನ್ ಇನ್ಸಿನೇಟರ್ ಅದು ಕೂಡ ಪಂಚಾಯತಿಯಿಂದ ಬಂದಂಥ ಅನುದಾನದಿಂದ ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಶಾಲೆಯ ಬಿಲ್ಡಿಂಗ್ ಎಲ್ಲ ಹೋಗಿತ್ತು ಮೇಲ್ಗಡೆ ಎಲ್ಲ, ಸೊ ಅದಕ್ಕೆ ಚುರುಕಿ ಹಾಕಿದ್ರ ಮೂಲಕ ಆ ಬಿಲ್ಡಿಂಗನ್ನು ಸರಿಪಡಿಸಿದ್ದಾರೆ. ಹಾಗೆಯೇ ನಮ್ಮ ಶಾಲೆ ಜೊತೆಗೆ ಸಮುದಾಯದ ಜೊತೆಗೂಡಿ ಏನೇ ಕಾರ್ಯಕ್ರಮಗಳು ಇದ್ದರೂ ಕೂಡ ನಮ್ಮ ಜೊತೆಗೆ ಸ್ಪಂದಿಸಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಸ್ಫೂರ್ತಿದಾಯಕವಾಗಿ ಮಾತುಗಳನ್ನು ಆಡಿ ಮತ್ತು ಹೆಚ್ಚಿನ ಪ್ರೇರಣೆಗಳನ್ನು ನೀಡ್ತಾ ಶಾಲೆಯ ಒಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರು ಭಾಗವಹಿಸ್ತಾ ಬಂದಿದ್ದಾರೆ. ನಮಸ್ತೆ ವೀಕ್ಷಕರೇ, ಸಾಲಿಗ್ರಾಮ ತಾಲೂಕಿನ ಕೆಡಗ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದ ಚಂದ್ರೇಗೌಡ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ವಾರದ ಕತೆ ಸಾಧಕರ ಜೊತೆ. ಇವತ್ತು ನಾವು ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಿರುವಂತಹ ಪಂಚಾಯಿತಿ ಅಭಿವೃದ್ಧಿ ಏನೇನಿದೆ ಅದಷ್ಟನ್ನು ಕೂಡ ಒಬ್ಬ ಸದಸ್ಯರಾಗಿ ಸಾಕಷ್ಟು ಅಭಿವೃದ್ಧಿಗಳ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತು ನಮ್ಮೊಟ್ಟಿಗೆ ಅವರಿದ್ದಾರೆ, ಏನೆಲ್ಲ ಹೇಳ್ತಾರೆ ಅನ್ನೋದ್ರ ಬಗ್ಗೆ. ಪೆಂಡಿಂಗ್ ಇರುವಂಥ ಕೆಲಸಗಳನ್ನು ಮಾಡಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೆ ಮನೆಗಳು ಕೆಲವರು ಏನು ಗೊತ್ತಾ ಅಂದರೆ, ನನಗೆ ಮನೆ ಕೊಡಲಿಲ್ಲ, ನನಗೆ 5 ವರ್ಷದಲ್ಲಿ ನಮ್ಗೆ 4 ವರ್ಷ ಆಗಿದ್ದು ಮುಗಿದಿದೆ, 3 ಮನೆಗಳು ಬಂದವೆ. 3 ಜನಕ್ಕೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಎಲ್ಲರೂ ನನಗೆ ಮನೆ ಕೊಡಲಿಲ್ಲ, ಇದು ಕೊಡಲಿಲ್ಲ ಅನ್ನಬಾರ್ದು. ಗ್ರಾಮಕ್ಕೆ
ಗ್ರಾಮದ ಜನಕ್ಕೆ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನು ಹೆಚ್ಚಾಗಿ ಮಾಡಿಸೋಕ್ಕೆ ಒತ್ತು ಕೊಟ್ಟಿದ್ದೀವಿ. ನಮ್ಮ ಕೈಲಾದಷ್ಟು ಎಲ್ಲ ಸಹಾಯನೂ ಮಾಡಿದ್ದೀವಿ. ರೋಡ್ ಆಗಲಿ, ನೀರಾಗಲಿ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆನೂ ಹೀಗೆ ಕೊಟ್ಟರೆ ಇನ್ನೂ ಒಂದು ವರ್ಷ ಇರೋದ್ರಲ್ಲಿ ಎಲ್ಲ ಮುಗಿಸ್ಕೊಡ್ತೀವಿ ಅಂತ ಹೇಳಿ. ಪಕ್ಷ ಈ ಪಕ್ಷ ಅನ್ನಬಾರ್ದು. ಗ್ರಾಮದಲ್ಲಿ ನೀವು ಯಾರೇ ಇದು ಮಾಡಿ ಯಾರೇ ನಿಂತ್ಕೊಳ್ಳಿ, ಆದರೆ ಅಭಿವೃದ್ಧಿ ಮಾಡೋದ್ರ ಕಡೆಗೆ ಹೆಚ್ಚು ಒತ್ತು ಕೊಡೋರಿಗೆ ಸಪೋರ್ಟ್ ಮಾಡಬೇಕು ಅಂತ ಜನಗಳಲ್ಲಿ ನಾನು ಕೇಳ್ಕೊತೀನಿ.